ಯಾರು ನಮ್ಮನ್ನ ಅರ್ಥ ಮಾಡ್ಕೊಳ್ಳದೇ ಇದ್ದರೂ ಪರವಾಗಿಲ್ಲ, ಯಾರು ನಮ್ಮ ಜೊತೆ ಮಾತಾಡದೇ ಇದ್ದರೂ ಪರವಾಗಿಲ್ಲ, ಯಾರು ನಮಗೆ ಬೆಲೆ ಕೊಡ್ತಿದ್ರೂ ಪರವಾಗಿಲ್ಲ, ಆದರೆ ನಾವು ಖುಷಿಯಾಗಿರ್ಬೇಕು. ಯಾಕಂದರೆ ನಮ್ಮ ತಪ್ಪು ಏನೂ ಇಲ್ಲ ಅಂದಮೇಲೆ ಯಾಕೆ ಬೇಜಾರು ಮಾಡ್ಕೋಬೇಕು? ಯಾಕಂದರೆ ಜೀವನ ಅನ್ನೋದು ತುಂಬ ಅದ್ಭುತವಾದದ್ದು. ಯಾಕೆಂದರೆ ಯಾರೂ ಹುಟ್ಟುವಾಗ ನಮ್ಮ ಜೊತೆ ಬಂದಿರೋಲ್ಲ, ಹೋಗುವಾಗ ಯಾರೂ ನಮ್ಮ ಜೊತೆ ಬರೋದಿಲ್ಲ. ಈ ಜೀವನ ಅನ್ನೋದು ಬಸ್ಸಿನಲ್ಲಿ ಪ್ರಯಾಣ ಮಾಡಿದವ್ರ ಥರ ನಡು ಮಧ್ಯದಲ್ಲಿ ಹತ್ಕೊಳ್ತಾರೆ. ಅವ್ರ ಊರು ಬಂದಮೇಲೆ, ಅವ್ರು ಇಳಿಯೋ ಸ್ಥಳ ಬಂದಮೇಲೆ ಅವ್ರು ಇಳಿದು ಹೋಗ್ತಾರೆ. ಆದರೆ ಎಷ್ಟು ಸಮಯದವರೆಗೆ ನಮ್ಮ ಜೊತೆ ಇರ್ತಾರೋ, ನಮ್ಮ ಜೀವನ ಎಂಬ ಜೊತೆ ಪ್ರಯಾಣಿಸ್ತಾರೋ ಅಲ್ಲಿವರೆಗೂ ಖುಷಿಯಿಂದ ಪ್ರೀತಿಯಿಂದ ಆದಷ್ಟು ಒಳ್ಳೆಯದು ಮಾಡ್ತಾ ಆನಂದದಿಂದ ಇರೋದು. ಎಲ್ಲಿವರೆಗೂ ಅವ್ರ ಸ್ಥಳ ಬರೋವರೆಗೂ ಇರ್ತಾರೋ ಅಲ್ಲಿವರೆಗೂ. ಅವ್ರ ಸ್ಥಳ ಬಂದಮೇಲೆ ಹೋಗ್ಕೊಂಡು ಹೋಗ್ತಾರೆ. ಒಂದು ವೇಳೆ ನಾವು ಬೇಜಾರಾಗಿ ನಮ್ಮ ಸೀಟನ್ನು ಮತ್ತೊಂದು ಸೀಟ್ಗೆ ಹೋದರೂ ಖುಷಿ ಪಡೋಣ. ಏನಾದರೂ ಜೀವನದಲ್ಲಿ ಆನಂದವಾಗಿರೋಣ. ಯಾಕಂದರೆ ಯಾರೂ ನಮ್ಮ ಜೊತೆ ಶಾಶ್ವತವಾಗಿ ಬರೋದಿಲ್ಲ. ನಾವು ಹೋದ್ಮೇಲೂ ನಮ್ಮ ಪರಿವಾರ ನಮ್ಮ ನೆನಪು ತಕ್ಕೊಂಡು ಇದ್ದಾಗ ಕೊಡದೇ ಇರೋ ಪ್ರೀತಿ ಬೆಲೆ ಹೋದ್ಮೇಲೆ ಕೊಟ್ಟು ಏನು ಮಾಡೋದು? ನಾವು ಹೋದ್ಮೇಲೆ ನಮ್ಮ ಪರಿವಾರವನ್ನು 3 ಹೊತ್ತು ಊಟ ಹಾಕಿ ಅವ್ರೇನು ಸಾಕೋದಿಲ್ಲ. ಅವ್ರವ್ರ ಪರಿವಾರ ಅವ್ರಿಗೆ ಹೆಚ್ಚಾಗಿರುತ್ತೆ. ಹಾಗಾಗಿ ಇರೋ ತನಕ ಖುಷಿಯಾಗಿ ಆನಂದದಿಂದಿರಿ, ಎಲ್ಲ ಒಳ್ಳೆಯದೇ ಆಗತ್ತೆ. ಹರೇ ಕೃಷ್ಣ.